ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೈನಿಕರು ಹೋರಾಡ್ತಾ ಜೀವ ಕಳ್ಕೊಂಡ್ರೆ ಅದನ್ನ ವೀರಮರಣ ಅಂತ ಕರಿತೀವಿ, ಹುತಾತ್ಮರಾದರು ಅಂತ ಸುದ್ದಿ ಮಾಡ್ತೀವಿ. ಯಾಕೆಂದ್ರೆ ಅವರಿಗೆ ಅಷ್ಟು ಗೌರವ ಕೊಡಬೇಕಾದದ್ದು ನಮ್ಮೆಲ್ಲರ ಪ್ರಾಥಮಿಕ ಕರ್ತವ್ಯ. ಯಾಕೆಂದ್ರೆ ದೇಶಕ್ಕಾಗಿ ಜೀವ ಕೊಟ್ಟಿದ್ದಾರೆ ಅವರು, ಬೇರೆ ಯಾವುದಕ್ಕೂ ಅಲ್ಲ, ದೇಶದ ಸುರಕ್ಷತೆಗಾಗಿ ಜೀವ ಕೊಟ್ಟಿರೋದು. ಆದರೆ ಅಂಥ ಮರಣವನ್ನ 1 ವರ್ಷಕ್ಕೂ ಅಧಿಕ ಕಾಲ ಮುಚ್ಚಿಡೋದಿದೆಯಲ್ಲ, ಅಂಥ ನೀಚತನವನ್ನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದನ್ನೇ ಮಾಡಿದರೆ ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ನಲ್ಲಿ 6 ಜನ ಭಾರತೀಯ ಸೈನಿಕರು ವೀರಮರಣ ಹೊಂದಿದ್ರು. ಅದನ್ನ ಮುಚ್ಚಿಟ್ರು. ಈಗ ಹೊರಗಡೆ ಬರ್ತಾ ಇರ್ತಿದ್ದಾರೆ. ಅಂದ್ರೆ ಮೋದಿ ಇಮೇಜ್ ಕಾಪಾಡೋದಕ್ಕೆ ಸೈನಿಕರ ಸಾವಿನಲ್ಲೂ ಸಹ ರಾಜಕೀಯವನ್ನ, ನೀಚತನವನ್ನ ಪ್ರದರ್ಶನ ಮಾಡಿದ್ದಾರೆ. ಇದೇನು ಹೊಸದೇನಲ್ಲ. ಯಾಕೆಂದ್ರೆ ಅವರು 2019ರಲ್ಲಿ ಪುಲ್ವಾಮಾ ದಾಳಿ ಆದಾಗ ಹೇಗೆ ಸೈನಿಕರ ವೀರ ಮರಣವನ್ನ ಓಟಿಗಾಗಿ ಎಷ್ಟು ನೀಚತನಕ್ಕೆ ಇಳಿದು ಸೈನಿಕರ ಫೋಟೋಗಳನ್ನು ಬಳಸಿ ಮತಯಾಚನೆ ಮಾಡಿದ್ರು ನರೇಂದ್ರ ಮೋದಿ ಅನ್ನೋದರಲ್ಲೇ ಅರ್ಥ ಮಾಡಿಕೊಳ್ಳಬಹುದು. ಸೊ ಹಾಗಾದ್ರೆ ಈಗ ಆಪರೇಷನ್ ಸಿಂಧೂರ್ ಕುರಿತಾಗಿ ಬಂದಿರುವಂತಹ ಹೊಸ ಲೇಟೆಸ್ಟ್ ಅಪ್ಡೇಟ್ ಏನು, ಸರ್ಕಾರ ಈಗ ಹೊರಗಿಟ್ಟಿರುವ ವಿಚಾರ ಏನು, ಯಾರು ಆ 6 ಜನ ವೀರ ಯೋಧರು, ಭಾರತದ ಸುರಕ್ಷತೆಯ ಹೋರಾಟದಲ್ಲಿ ಜೀವ ಕಳ್ಕೊಂಡಂತಹ ವೀರ ಯೋಧರು, ಹುತಾತ್ಮರು, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಪಹಲ್ಗಾಮ್ ದಾಳಿ ನಡೆದಿತ್ತು 2025ರ ಏಪ್ರಿಲ್ ತಿಂಗಳ 22ನೇ ತಾರೀಕಿಗೆ. ಪಾಕಿಸ್ತಾನದ ಒಳಗಿನಿಂದ ಬಂದಂತಹ ಉಗ್ರವಾದಿಗಳು ಭಾರತದ ಗಡಿಯನ್ನೂ ದಾಟಿ ತುಂಬಾ ಒಳಗಡೆ ಬಂದು ಪಹಲ್ಗಾಮ್ ಅಲ್ಲಿಗೆ ಬಂದು ಅಲ್ಲಿದ್ದಂತಹ ಪ್ರವಾಸಿಗರನ್ನ ಕೊಂದು ಹೋಗಿದ್ರು. ಆ ಒಂದು ಘಟನೆಯ ನಂತರ ಭಾರತ ಅದಕ್ಕೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ ಮಾಡಿತ್ತು. ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ಅಡಗುದಾಣಗಳು, ಟ್ರೈನಿಂಗ್ ಸೆಂಟರ್ಗಳು ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನವೂ ಸಹ ಪ್ರತಿದಾಳಿ ನಡೆಸಿದಾಗ ಭಾರತವೂ ಸಹ ಪ್ರತಿದಾಳಿ ನಡೆಸ್ತು. ಆಲ್ಮೋಸ್ಟ್ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತದ ಕಡೆಯಿಂದ ಹೋರಾಡಿದಂತಹ 6 ಜನ ಸೈನಿಕರು ಜೀವವನ್ನು ಕಳ್ಕೊಂಡಿದ್ದಾರೆ. 5 ಜನ ಸೇನೆಯಿಂದ, ಒಬ್ಬರು ಏರ್ಫೋರ್ಸ್ನಿಂದ. ಆದರೆ ಅವರ ಮರಣವನ್ನ ವೀರ ಮರಣ ಅಂತ ಘೋಷಣೆ ಮಾಡದೆ, ಮರಣ ಹೊಂದಿರೋದನ್ನೇ ಘೋಷಣೆ ಮಾಡದೆ ಈ ಮೋದಿ ಸರ್ಕಾರ ನರೇಂದ್ರ ಮೋದಿ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಮುಚ್ಚಿಟ್ಟಿತ್ತು. ಇಷ್ಟು ದಿನ ಸುಮಾರು 1 ವರ್ಷಕ್ಕಿಂತ ಅಧಿಕ ಸಮಯ ಅದನ್ನ ಮುಚ್ಚಿಟ್ಟಿತ್ತು. ರಾಜನಾಥ್ ಸಿಂಗ್, ಭಾರತದ ರಕ್ಷಣಾ ಸಚಿವರು, ಸಂಸತ್ತಿನ ಒಳಗೆ ನಿಂತ್ಕೊಂಡು ಸುಳ್ಳು ಹೇಳಿದ್ರು. ನಮ್ಮ ಕಡೆಯಿಂದ ಒಂದೇ ಒಂದು ಕ್ಯಾಶುಯಾಲಿಟಿ ಆಗಿಲ್ಲ, ಒಬ್ಬ ಸೈನಿಕನಿಗೂ ಏನೂ ಆಗಿಲ್ಲ, ನಾವು ಎಲ್ಲರೂ ಸೇಫ್ ಆಗಿ ವಾಪಸ್ ಬಂದ್ವಿ, ಅಥವಾ ಆ ಆಪರೇಷನ್ ಮುಗಿಸಿಕೊಂಡ್ವಿ ಅಂತ ಹೇಳಿದ್ರು. ಅದು ಸುಳ್ಳು ಅನ್ನೋದನ್ನ ಈಗ ಅದೇ ಸರ್ಕಾರ ಒಪ್ಕೊಳ್ತಾ ಇದೆ. ಯಾಕೆಂದ್ರೆ ಆ ಹೋರಾಟದಲ್ಲಿ 6 ಜನ ಭಾರತೀಯ ಸೈನಿಕರು ವೀರಮರಣ ಹೊಂದಿದ್ರು, ಹುತಾತ್ಮರಾಗಿದ್ರು. ಸೊ ಅದು ಹೊರಗಡೆ ಬಂದ್ರೆ ಆ ಸುದ್ದಿ ನರೇಂದ್ರ ಮೋದಿಯ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಅದನ್ನ ಮುಚ್ಚಿಟ್ರು. ಅವರಿಗೆ ಸಲ್ಲಬೇಕಾದ ಗೌರವವನ್ನ 1 ವರ್ಷ ತಡೆ ಹಿಡಿದು ಕೂತಿದ್ರು. ಇನ್ನೊಂದು ದೊಡ್ಡ ಅವಮಾನ ಇಡೀ ದೇಶಕ್ಕೆ, ಇಡೀ ಸೇನೆಗೆ ಮಾಡಿದ್ದೇನು ಅನ್ನೋದು ನಿಮಗೆ ಗೊತ್ತೇ ಇದೆ. ಏನು? ಟ್ರಂಪ್ ಹೇಳಿದ ಒಂದೇ ಮಾತಿಗೆ, ಒಂದೇ ಒಂದು ಫೋನ್ ಕಾಲ್ಗೆ ನಡುಗಿ ಹೋಗಿ ಯುದ್ಧವನ್ನ ನಿಲ್ಲಿಸಿದಂಥ ನರೇಂದ್ರ ಮೋದಿ ಅವರ 56 ಇಂಚಿನ ಎದೆಯ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದು ಇಡೀ ನಮ್ಮ ದೇಶದ ಸೈನ್ಯಕ್ಕೆ, ಈ ದೇಶದ ಜನತೆಗೆ, ಈ ದೇಶದ ಶಕ್ತಿಗೆ, ಪ್ರತಿಯೊಂದಕ್ಕೂ ಮಾಡಿರುವಂತಹ ದ್ರೋಹ. ಯಾಕಂದ್ರೆ ಯಾವನೋ ಒಬ್ಬ ಫೋನ್ ಮಾಡ್ತಾನಂತೆ, ಅದಕ್ಕೆ ಮೋದಿ ಹೆದರಿ ಭಾರತದ ಸೈನಿಕರ ಹೋರಾಟ ನಿಲ್ಲಿಸಿ, ನೀವು ಬೇಡ ನಮಗೆ ಅಂತ ಹೇಳ್ತಾರಂತೆ. ಅದು ಆ ಕಡೆ ಇರುತ್ತೆ. ಸೊ ಈಗ ಈ 6 ಜನರ ವಿಚಾರಕ್ಕೆ ಬರೋದಾದ್ರೆ, ಯಾರ 6 ಜನ ವೀರ ಯೋಧರು ಪ್ರಾಣ ಕಳ್ಕೊಂಡಿದ್ದು ಆಪರೇಷನ್ ಸಿಂಧೂರ್ನಲ್ಲಿ? ಸುಬೇದಾರ್ ಮೇಜರ್ ಪವನ್ ಕುಮಾರ್, ರೈಫಲ್ ಮ್ಯಾನ್ ಸುನಿಲ್ ಕುಮಾರ್, ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್, ಅಗ್ನಿವೀರ್ ಕಡೆಯಿಂದಲೂ ಸಹ ಒಬ್ರು ಹೋಗಿದ್ದಾರೆ, ಅಗ್ನಿವೀರ್ ಮುರಳಿ ನಾಯ್ಕ್, ಹವಲ್ದಾರ್ ಸುನಿಲ್ ಕುಮಾರ್ ಸಿಂಗ್. ಈ 5 ಜನ ಸೇನೆ ಕಡೆಯಿಂದ ಹುತಾತ್ಮರಾಗಿರುವವರು. ಏರ್ಫೋರ್ಸ್ ಕಡೆಯಿಂದಲೂ ಸಹ ಒಬ್ಬರು ಹುತಾತ್ಮರಾಗಿದ್ದಾರೆ, ಸರ್ಜೆಂಟ್ ಸುರೇಂದ್ರ ಕುಮಾರ್ ಅನ್ನುವಂಥವರು. 6 ಜನ ದೇಶಕ್ಕಾಗಿ ಬಲಿದಾನವನ್ನು ಕೊಟ್ಟರು.
ಅವರಿಗೆ ಒಂದು ಗೌರವ ವಂದನೆ, ಅವರಿಗೆ ಒಂದು ಪುಷ್ಪಾರ್ಚನೆ, ಸುದ್ದಿಯ ಮೂಲಕ ಇಡೀ ದೇಶದಲ್ಲಿ ಅವರ ಬಗ್ಗೆ ಒಂದು ಗೌರವಯುತವಾದಂತಹ ಒಂದು ಬೆಳವಣಿಗೆ ಎಂಥದ್ದು ಇಲ್ಲ. ಅವರು ಜೀವ ಕಳ್ಕೊಂಡಿದ್ದಾರೆ ಅನ್ನೋದನ್ನೇ ಮುಚ್ಚಿಟ್ಟು ಈ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸತ್ತಿನಲ್ಲಿ ಸುಳ್ಳು ಹೇಳ್ತಾರೆ. ಯಾರಿಗೂ ಏನೂ ಆಗಿಲ್ಲ, ನಮ್ಮಲ್ಲಿ ಏನೂ ಆಗಿಲ್ಲ, ಅಷ್ಟನ್ನ ನೀಟಾಗಿ ಮಾಡಿಕೊಂಡ್ರು. ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿಯ ಇಮೇಜ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ. ನರೇಂದ್ರ ಮೋದಿಯ ಇಮೇಜ್ ಅನ್ನ ಕಾಪಾಡ್ಕೊಳ್ಳುತ್ತೆ. ಸೈನಿಕರು ಹುತಾತ್ಮರಾದ್ರು ಒಂದು ಬಿಟ್ರೆ ನರೇಂದ್ರ ಮೋದಿಗೆ ಏನಾದ್ರು ಕೆಟ್ಟ ಹೆಸರು ಬಂದ್ಬಿಡ್ಬಹುದು. ಯಾರು ಸತ್ರು ಪರವಾಗಿಲ್ಲ, ಅವರಿಗೆ ಸಿಗಬೇಕಾದ ಗೌರವ ಸಿಗದೆ ಹೋದ್ರೂ ಪರವಾಗಿಲ್ಲ, ಸೈನಿಕರಿಗೆ ಸಿಗಬೇಕಾದಂತಹ ಗೌರವ ಸಿಗದೆ ಹೋದ್ರೂ ಪರವಾಗಿಲ್ಲ, ನರೇಂದ್ರ ಮೋದಿಯ ಇಮೇಜ್ ಮಾತ್ರ ಡ್ಯಾಮೇಜ್ ಆಗಬಾರ್ದು ಅಂತ ರಾಜನಾಥ್ ಸಿಂಗ್ ಅಂತಹ ಹಿರಿಯ ನಾಯಕ ಅಂತ ಕರೆಸ್ಕೊಳ್ಳುವವರು ತಮ್ಮ ಹಿರಿತನವನ್ನ ಕಸದ ಬುಟ್ಟಿಗೆಸೆದು ನರೇಂದ್ರ ಮೋದಿ ಚಮಚ ರೀತಿ ಹೇಳಿಕೆಯನ್ನ ಕೊಟ್ರ ಅವತ್ತು. ನರೇಂದ್ರ ಮೋದಿ ಇಮೇಜ್ ಕಾಪಾಡೋದಕ್ಕೆ, ಇಮೇಜ್ ಅನ್ನ ಕಾಪಾಡೋದಕ್ಕೆ. ಇದು ದೇಶಕ್ಕೆ ಮಾಡಿದ ದ್ರೋಹ ಅಂತಲೇ ಕರಿಬೇಕಾಗತ್ತೆ, ಸೇನೆಗೆ ಮಾಡಿದ ದ್ರೋಹ ಅಂತ ಕರಿಬೇಕಾಗತ್ತೆ. ಯಾಕಂದ್ರೆ ಸೇನೆಗೆ ಸಲ್ಲಬೇಕಾದಂತಹದ್ದು, ಅದು ವೀರಮರಣದಲ್ಲಿ ಅವರಿಗೆ ಸಲ್ಲಬೇಕಾದಂತಹ ಗೌರವವನ್ನ 1 ವರ್ಷದವರೆಗೆ ಯಾರಿಗೂ ತಿಳಿಯದ ಹಾಗೆ ಮುಚ್ಚಿಡೋದಿದೆಯಲ್ಲ, ಅದು ದ್ರೋಹನೇ, ಸೈನ್ಯಕ್ಕೆ ಮಾಡುವ ದ್ರೋಹನೇ ಅದು. ಇನ್ನು ಅದೇ ಸಂದರ್ಭದಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳು ಆಗಿತ್ತು, ಆದ್ರೆ ಅದೊಂದು 3-4 ತಿಂಗಳಲ್ಲಿ ಅದು ಹೊರಗಡೆ ಬಂದಿತ್ತು. ಏನಂದ್ರೆ ಭಾರತದ ವಾಯು ವಿಮಾನಗಳು ಅಥವಾ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು ಏನೂ ಆಗಿಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ಕೊಂಡಿತ್ತು. ಬಟ್ ಅದಾದ ನಂತರ ಸೇನಾ ಅಧಿಕಾರಿಗಳೇ ಹೊರಗಡೆ ಬಂದು ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ಹೌದು, ಆರಂಭದಲ್ಲಿ ನಮಗೆ ಒಂದಷ್ಟು ಆಘಾತ ಆಯಿತು, ನಷ್ಟ ಆಯಿತು, ಬಟ್ ಆ ನಂತರ ನಾವು ಸುಧಾರಿಸಿಕೊಂಡು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ, ಪ್ರತ್ಯುತ್ತರವನ್ನ ಕೊಟ್ಟಿದ್ದೀವಿ ಅಂತ. ಎಸ್, ಯುದ್ಧ ಅಂದ ಮೇಲೆ ನಷ್ಟ ಇರುತ್ತೆ, ಲಾಭ ಇರುತ್ತೆ, ಎಲ್ಲ ಪ್ರಾಣಹಾನಿ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಆದರೆ ಕೊನೆಯಲ್ಲಿ ಮ್ಯಾಟ್ರ್ ಆಗೋದೇನು? ರಿಸಲ್ಟ್. ನಾವು ಏನನ್ನ ಹೊಡೆದ್ವಿ, ಏನನ್ನ ಗೆದ್ವಿ. ಆಪರೇಷನ್ ಸಿಂಧೂರ ನರೇಂದ್ರ ಮೋದಿ ಬಲವಂತಕ್ಕೆ ನಿಲ್ಲಿಸಿದರೂ ಸಹ ಭಾರತೀಯ ಸೇನೆಗೆ ಒಂದು ಮುಕ್ಕುಟ. ಯಾಕೆಂದ್ರೆ ಅದು ಸಕ್ಸಸ್. ನಾವು ಯಶಸ್ವಿಯಾಗಿ ಪಾಕಿಸ್ತಾನದ ಗಡಿಯ ಒಳಗಡೆ ಇರುವಂತಹ ಉಗ್ರರ ಅಡಗುದಾಣಗಳನ್ನ, ಅವರ ಬಿಲ್ಡಿಂಗ್ಗಳನ್ನ, ಟ್ರೈನಿಂಗ್ ಸೆಂಟರ್ಗಳನ್ನ ನಾಶ ಮಾಡಿ ಬಿಸಾಕದ್ವಲ್ಲ, ಅದು ನಮ್ಮ ಯಶಸ್ಸು. ಅದಕ್ಕೆ ಒಂದಷ್ಟು ಪ್ರಾಣಹಾನಿ ಆಗುವಂತಹದ್ದು, ಒಂದಷ್ಟು ಯುದ್ಧ ವಿಮಾನಗಳಿಗೆ ಏನಾದ್ರು ಆಗಿರಬಹುದು ಅಥವಾ ಇನ್ನೇನೋ ಆಗಿರಬಹುದು. ಅದನ್ನ ಜನತೆಯ ಮುಂದೆ ಹೇಳಬೇಕಲ್ಲ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಮುಚ್ಚಿಡುವಂಥದ್ದೆಂಥದ್ದು? ಅದರಲ್ಲೇನಿದೆ, ಯುದ್ಧ ಅಂದ ಮೇಲೆ ನಮಗೆ ಹಾನಿ ಆಗೋದು ಸಹಜ. ಪ್ರತಿಯೊಂದು ದೇಶಕ್ಕೂ ಹಾನಿ ಆಗುತ್ತೆ. ಯಾಕೆ ಇರಾನ್ ಅಮೆರಿಕ ಯುದ್ಧದಲ್ಲಿ ಅಮೆರಿಕಾಗೆ F-15 F-35ಗಳು ಬಿದ್ದೋಗ್ಲಿಲ್ವಾ? ಅದನ್ನೂ ಮುಚ್ಚಿಡೋ ಪ್ರಯತ್ನ ಮಾಡಿದ್ರು ಭಾರತದಲ್ಲಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ, ವಾಯು ವಿಮಾನಗಳಿಗೆ ಏನೇನಾಯ್ತು ಅನ್ನೋದ್ರ ಬಗ್ಗೆ. ಆದ್ರೆ ಅದಾದ ಕೆಲವೇ ತಿಂಗಳಲ್ಲಿ ಅಧಿಕಾರಿಗಳೇ, ಸೇನಾಧಿಕಾರಿಗಳೇ ಒಂದಷ್ಟು ಜನ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಮಾತನಾಡಬೇಕಾದ್ರೆ ಸಾಕಷ್ಟು ವಿಚಾರಗಳನ್ನು ಹೊರಗಿಟ್ರು. ಆದರೆ ಈ ವಿಚಾರವನ್ನ ಇಲ್ಲಿಯವರೆಗೆ ತಡೆ ಹಿಡಿಯಲಾಗಿತ್ತು, ಇಲ್ಲಿಯವರೆಗೆ ಮುಚ್ಚಿಡಲಾಗಿತ್ತು. 6 ಜನ ಭಾರತದ ಯೋಧರು ಹುತಾತ್ಮರಾದರು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅಂತ. ಬಟ್ ಈಗ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಅದನ್ನು ಹೆಚ್ಚು ದಿನ ಮುಚ್ಚಿಡೋದಕ್ಕಾಗೋದಿಲ್ಲ, ಯಾವತ್ತೋ ಒಂದಿನ ಹೊರಗಡೆ ಬರುತ್ತೆ. ಸಾಕು, ಇಮೇಜ್ ಕಾಪಾಡ್ಕೊಂಡಿದ್ದು ಮೋದಿದು, ಈಗ ಬಿಟ್ರೆ ಸಾಕು ಅನಿಸ್ತು. ಏನೋ ಗೊತ್ತಿಲ್ಲ ಪಾಪ ರಕ್ಷಣಾ ಸಚಿವರಿಗೆ, ಈಗ ಅದನ್ನ ಹೊರಗಡೆ ಬಿಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಇನ್ನೊಂದು ಉದಾಹರಣೆ, ಪುಲ್ವಾಮಾ ನಂತರ ಇನ್ನೊಂದು ಉದಾಹರಣೆ, ಸೈನಿಕರ ವೀರ ಮರಣವನ್ನೂ ಸಹ ಇವರ ರಾಜಕೀಯ ಲೆಕ್ಕಾಚಾರಗಳಿಗೆ ಅನುಗುಣವಾಗಿ ಹೇಗೆ ಬಳಸ್ಕೊಳ್ಬೇಕೋ ಹಾಗೆ ಬಳಸ್ಕೊಳ್ತಾರೆ. ಮುಚ್ಚಿಡ್ಬೇಕಾದ್ರೆ ಮುಚ್ಚಿಡ್ತಾರೆ. ಅದನ್ನೇನಾದ್ರೂ ಮಾಡಿ ಅದನ್ನು ಜನರ ಮುಂದೆ ಕಣ್ಣೀರು ಹಾಕ್ಸಂಗ್ ಮಾಡಬೇಕು ಬಲವಂತಕ್ಕೆ ಅಂದ್ರು ಅದನ್ನು ಮಾಡ್ತಾರೆ. ಏನು ಬೇಕಾದ್ರೂ ಮಾಡ್ತಾರೆ ಅಷ್ಟೇ. ಸೊ ಇದಿಷ್ಟು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತದ 6 ಜನ ಯೋಧರು, ವೀರ ಯೋಧರು ವೀರ ಮರಣ ಹೊಂದಿದ ಮತ್ತು ಹುತಾತ್ಮರಾದಂತಹ ಸುದ್ದಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.